ನಮಸ್ಕಾರ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸೋದು ಹೇಗೆ? ಇದು ಬಹುತೇಕ ಎಲ್ಲಾ ಪೋಷಕರ ಮನಸ್ಸಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ನಮ್ಮ ಮಕ್ಕಳು ಧೈರ್ಯವಾಗಿ, ಖುಷಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗಾದ್ರೆ ಬನ್ನಿ, ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾದ ಕೆಲವು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ವಿಧಾನಗಳನ್ನು ನೋಡೋಣ. ಮಕ್ಕಳು ಕೆಲವೊಮ್ಮೆ ಹೊಸಬರ ಜೊತೆ ಮಾತಾಡೋಕೆ ಹಿಂಜಾರಿತಾರೆ. ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಸವಾಲ್ ಬಂದ್ರೂ ಭಯಪಡ್ತಾರೆ, ಅಥವಾ ತಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ಅನುಮಾನ ಪಡ್ತಾರೆ. ಪೋಷಕರಾಗಿ ಇದನ್ನೆಲ್ಲ ನೋಡೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಆದರೆ ಚಿಂತೆ ಮಾಡಬೇಡಿ, ಇದಕ್ಕೆ ಖಂಡಿತ ಪರಿಹಾರಗಳಿವೆ. ಸರಿ, ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡೋಕೆ ಪೋಷಕರಾಗಿ ನಾವು ಏನೆಲ್ಲ ಸುಲಭವಾದ ಆದರೆ ತುಂಬ ಪರಿಣಾಮಕಾರಿಯಾದ ದಾರಿಗಳನ್ನು ಅನುಸರಿಸಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ನೇರವಾಗಿ ಪರಿಹಾರದ ಬಗ್ಗೆ ಮಾತಾಡೋ ಮುಂಚೆ ಮಕ್ಕಳು ಯಾಕೆ ಆತ್ಮವಿಶ್ವಾಸ ಕಳ್ಕೊಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಆ ಮೂಲ ಕಾರಣ ಗೊತ್ತಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಕ್ಕೆ ಸಾಧ್ಯವಾಗತ್ತೆ. ನನ್ನ ಕೈಲಿ ಇದು ಆಗಲ್ಲ, ಈ ಒಂದು ಮಾತಿದೆಯಲ್ಲ, ಇದು ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಡ್ಬೋದು. ಯಾವುದೇ ಒಂದು ಹೊಸ ಕೆಲಸ ಶುರು ಮಾಡೋ ಮೊದಲೇ ಈ ಭಾವನೆ ಬಂದ್ಬಿಟ್ರೆ ಅವರ ಉತ್ಸಾಹ ಪೂರ್ತಿ ಹೊರಟೋಗುತ್ತೆ. ಆತ್ಮವಿಶ್ವಾಸದ ಕೊರತೆಗೆ ಇದೇ ಮೊದಲ ಮೆಟ್ಲು ಅಂತಲೂ ಹೇಳ್ಬೋದು. ಆದ್ರೆ ಇಲ್ಲೊಂದು ಒಳ್ಳೆ ವಿಷಯ ಇದೆ. ಈ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಾಯಿಸೋ ಶಕ್ತಿ ಪೋಷಕರ ಪ್ರೋತ್ಸಾಹದಲ್ಲಿದೆ. ನಿಮ್ಮ ಒಂದು ಸಣ್ಣ ಹುರಿದುಂಬಿಸೋ ಮಾತು ಅವರ ಜೀವನದ ದೊಡ್ಡ ದೊಡ್ಡ ಹೆಜ್ಜೆಗಳಿಗೆ ಸ್ಫೂರ್ತಿಯಾಗಬಲ್ಲದು. ಹಾಗಾದ್ರೆ ಮಕ್ಕಳಲ್ಲಿ ಧೈರ್ಯವನ್ನ ಬೆಳೆಸೋದು ಹೇಗೆ? ಅದಕ್ಕೆ ಉತ್ತರ ಬೇರೆಲ್ಲೂ ಇಲ್ಲ, ನಮ್ಮ ದೈನಂದಿನ ಅಭ್ಯಾಸಗಳಲ್ಲೇ ಅಡಗಿದೆ. ಈ ಅಭ್ಯಾಸಗಳು ಅವರ ಮನೋಬಲವನ್ನ ನಿಧಾನಕ್ಕೆ ಆದರೆ ಖಚಿತವಾಗಿ ಹೆಚ್ಚಿಸ್ತಾ ಹೋಗ್ತವೆ. ಮೊದಲನೇದಾಗಿ ಅವರಿಗೆ ಚಿಕ್ಕಪುಟ್ಟ ಜವಾಬ್ದಾರಿಗಳನ್ನ ಕೊಡಿ. ಉದಾಹರಣೆಗೆ, ತಮ್ಮ ಆಟಿಕೆಗಳನ್ನ ಅವರೇ ಜೋಡಿಸಿಡೋದು ಅಥವಾ ಒಂದು ಗಿಡಕ್ಕೆ ನೀರು ಹಾಕೋದು. ಎರಡನೇದು, ಹೊಸ ಅನುಭವಗಳನ್ನ ಪಡೆಯೋಕ್ಕೆ ಪ್ರೋತ್ಸಾಹಿಸಿ. ಅದು ಹೊಸ ಆಟ ಆಡೋದಾಗಿರ್ಬೋದು ಅಥವಾ ಹೊಸ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಬೋದು. ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನಂದ್ರೆ, ಅವರು ಗೆದ್ದಾಗ ಮಾತ್ರ ಹೊಗಳೋದು ಬೇಡ, ಅವರು ಪ್ರಯತ್ನ ಪಟ್ಟಾಗಲೂ ಪ್ರಶಂಸೆ ಮಾಡಿ. ನೀನು ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟೆ ಅನ್ನೋ ಒಂದು ಮಾತು ಫಲಿತಾಂಶಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಮೌಲ್ಯಯುತ. ಮಕ್ಕಳ ಆತ್ಮವಿಶ್ವಾಸ ರೂಪಿಸೋದ್ರಲ್ಲಿ ಪೋಷಕರು ಬಳಸೋ ಪದಗಳಿದೆಯಲ್ಲ, ಅದು ಅತೀ ದೊಡ್ಡ ಪಾತ್ರ ವಹಿಸುತ್ತೆ. ನಮ್ಮ ಮಾತುಗಳು ಅವರಲ್ಲಿ ಧೈರ್ಯವನ್ನ ತುಂಬೋದು, ಅಥವಾ ನಮಗೇ ಗೊತ್ತಿಲ್ಲದೆ ಅವರ ಕಾನ್ಫಿಡೆನ್ಸ್ ಕಡಿಮೆನೂ ಮಾಡ್ಬೋದು. ಈ ಸ್ಲೈಡ್ನಲ್ಲಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಭಯಪಡಬೇಡ ಅಂತ ಹೇಳೋ ಬದಲು, ನಿನ್ಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ, ಹಾಗನ್ಸೋದು ಸಹಜ ಅಂತ ಹೇಳಿದ್ರೆ ಅವರ ಭಾವನೆಗೆ ನಾವು ಬೆಲೆ ಕೊಟ್ಟಾಗುತ್ತೆ. ನಿನ್ ಕೈಲಿ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡೋ ಬದಲು, ಬಾ ಇಬ್ರು ಸೇರಿ ಟ್ರೈ ಮಾಡೋಣ ಅಂದಾಗ ಅವರಿಗೊಂದು ಸಪೋರ್ಟ್ ಸಿಕ್ಕಾಗುತ್ತೆ. ನೀನು ತುಂಬ ನಾಚಿಕೆ ಪಡ್ತೀಯಾ ಅಂತ ಲೇಬಲ್ ಮಾಡೋ ಬದಲು, ನೀನು ಹೊಸಬರ ಜೊತೆ ಬೆರೆಯೋಕೆ ಸ್ವಲ್ಪ ಟೈಮ್ ತಗೋತೀಯಾ, ಪರವಾಗಿಲ್ಲ ಅನ್ನೋದು ಹೆಚ್ಚು ಪಾಸಿಟಿವ್ ಆಗಿರುತ್ತೆ. ಸರಿ, ಈಗ ಮಕ್ಕಳ ನಾಚಿಕೆ ಸ್ವಭಾವವನ್ನ ನಿಭಾಯಿಸೋಕೆ ಕೆಲವು ಪ್ರಾಕ್ಟಿಕಲ್ ವಿಧಾನಗಳನ್ನು ನೋಡೋಣ. ಅವರನ್ನ ಒತ್ತಾಯ ಮಾಡದೆ ಸಹಜವಾಗಿ ಎಲ್ಲರ ಜೊತೆ ಬೆರೆಯೋಕೆ ಹೇಗೆ ಸಹಾಯ ಮಾಡ್ಬೋದು? ಬನ್ನಿ ತಿಳಿಯೋಣ. ಮನೆಯಲ್ಲೇ ಕೆಲವು ಸಾಮಾಜಿಕ ಸಂದರ್ಭಗಳನ್ನ ಒಂದು ಆಟದ ತರಹ ನಟಿಸಿ ಅಭ್ಯಾಸ ಮಾಡಿಸ್ಬೋದು. ಅಂದ್ರೆ ಅಂಗಡಿಯಲ್ಲಿ ಹೇಗೆ ಮಾತಾಡಬೇಕು ಅಥವಾ ಫ್ರೆಂಡ್ಸ್ ಹತ್ರ ಹೇಗೆ ಹಾಯ್ ಹೇಳಬೇಕು ಅಂತ. ಗುಂಪಲ್ಲಿ ಬೆರೆಯೋ ಮುಂಚೆ ಒಬ್ಬರ ಜೊತೆ ಒಬ್ರು ಮಾತಾಡೋ ಹಾಗೆ ಅಭ್ಯಾಸ ಮಾಡಿಸೋದು ಒಳ್ಳೆಯದು. ಅವರ ನಾಚಿಕೆಯ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿ, ಆದರೆ ಅದನ್ನ ಅವರ ಮೇಲೆ ಒಂದು ಲೇಬಲ್ ಥರ ಅಂಟಿಸ್ಬೇಡಿ. ಮುಖ್ಯವಾಗಿ ನೆನ್ಪಿಡಿ, ಅವರನ್ನ ಜನರ ಜೊತೆ ಬೆರೆಯೋಕೆ ಎಂದಿಗೂ ಫೋರ್ಸ್ ಮಾಡಬೇಡಿ. ಬದಲಾಗಿ ಅದಕ್ಕೆ ಒಳ್ಳೆ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡಿ. ಕೊನೆಗೆ, ಈ ಇಡೀ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರವೇ ಫೌಂಡೇಶನ್ ಇದ್ದ ಹಾಗೆ. ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ನಿರಂತರ ಬೆಂಬಲ ಇದೇ ಮಗುವಿನ ಆತ್ಮವಿಶ್ವಾಸ ಅನ್ನೋ ಕಟ್ಟಡಕ್ಕೆ ಬೇಕಾದ ಭದ್ರ ಬುನಾದಿ. ಆತ್ಮವಿಶ್ವಾಸ ಅಂದ್ರೆ ಭಯನೇ ಇಲ್ದಿರೋದಲ್ಲ. ಅದರರ್ಥ ಯಾವುದೇ ಪರಿಸ್ಥಿತಿ ಬರಲಿ ಅದನ್ನ ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ನಂಬಿಕೆ. ಈ ನಂಬಿಕೆಯನ್ನ ಮಕ್ಕಳಲ್ಲಿ ಬೆಳೆಸೋದೇ ನಮ್ಮೆಲ್ಲರ ಗುರಿಯಾಗಬೇಕು. ಹಾಗಾದ್ರೆ ಇವತ್ತು ನಿಮ್ಮ ಮಗುವಿನ ಆತ್ಮವಿಶ್ವಾಸವನ್ನ ಬಲಪಡಿಸೋಕೆ ಯಾವ ಮೊದಲ ಹೆಜ್ಜೆಯನ್ನ ಇಡ್ತೀರಿ? ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಇವತ್ತಿನ ಒಂದು ಸಣ್ಣ ಪ್ರಯತ್ನ ಅವರ ನಾಳೆಯ ಭವಿಷ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು.